ಗೋಕರ್ಣ ಮುರುಡೇಶ್ವರ 2 days ಸರ್. ಲಾಂಗ್ ಜರ್ನಿ ಕೊಟ್ಟಿರ್ತಾರ ಒಂದ್ಸಲ ಡ್ಯೂಟಿ ಒಳಗೆ, ಬಟ್ ನಂಗೆ ಸ್ವಲ್ಪ ಬೇಜಾರಾಗಂಗಿಲ್ಲ. ಮತ್ತೆ ಕಲರ್ ಬೇಕಲ್ಲ ಅದಕ್ಕೆ, ಮತ್ತೆ ಹೆಂಗೆ ತುಂಬುದು ನಾ ಕಲರ್? ಹಾಂ ಸರ್, ಸಿಂಗಲ್ ರೋಡ್ ಸರ್. ಗೈಸ್ ಬರ್ತಾ ಬರ್ತಾ ಅಲೆಗಳದ್ದು ತೆರೆಗಳದ್ದು ವೇಗ ಭಾಳ ಸ್ಪೀಡಾಗಿ ಆಗೈತೆ ಅನ್ಸಾಗೈತಿ. ಹಲೋ, ಇದು ಗಮ್ಮಿಲ್ಲ ಏನ್ ಚಿಂದಿ ಲೈಟಿಂಗ್ ಐತಿ ಗೈಸ್. ಇದೆ ಏನದ ನಾವು ಊಟ ಮಾಡಿ ಬಂದೆ. ಸೊ ಹಾಯ್ ಹಲೋ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಮತ್ತೆ ನಾಳೆ ನಾವು ಡ್ಯೂಟಿ ಮೇಲೆ ಗೋಕರ್ಣ ಮತ್ತು ಮುರುಡೇಶ್ವರ 2 ದಿವಸ ಡ್ಯೂಟಿ ಹೊಂಟೇವಿ. ಫಸ್ಟ್ ಟೈಮ್ ಡ್ಯೂಟಿ ಮೇಲೆ ಲಾಗ್ ಮಾಡಂತೀನಿ, ಏನಾಕೈತಿ ಗೊತ್ತಿಲ್ಲ, ಗೆಸ್ಟ್ ಯಾವ ಥರ ಇರ್ತಾರಂತ ಗೊತ್ತಿಲ್ಲ. ಸೊ 8:45 ಪಿಕಪ್ ಐತಿ, ಇವಾಗ ಟೈಮ್ ಆಗೈತಿ 8:15. ಸೊ ಪಟ್ ಹೋಗಿ ಡೀಸೆಲ್ ಹಾಕ್ಸ್ಕೋಬೇಕು, ಆಫೀಸ್ಗೆ ಹೋಗಿ ಡ್ಯೂಟಿ ಸ್ಲಿಪ್ ಎಲ್ಲ ತೊಗೋಬೇಕು. ನಮ್ಮ ರಾಣಿ ಆಲ್ರೆಡಿ ರೆಡಿಯಾಗಿ ನಿಂತೈತಿ. ಸೊ ನಾವಂತೂ ರೆಡಿ ಆಗಿವಿ. 2 ದಿವಸ ಹೊಂಟೆ ಅಂದಮೇಲೆ ಬ್ಯಾಗ್ ಅಂತೂ ರೆಡಿ ಆಗಲೇಬೇಕು. ಬ್ಯಾಗು ರೆಡಿ ಮಾಡ್ಕೊಂಡಿನಿ. ಗೈಸ್ ಏನು ಗೊತ್ತಾ, ಮುರುಡೇಶ್ವರ ಮತ್ತು ಗೋಕರ್ಣ ಒಂಥರ ತವ್ರಮನೆ ಆಗಿಬಿಟ್ಟೈತ್ರಿ. ಪದೇ ಅಲ್ಲೇ ಹೋಗೋದಾಗೈತಿ. ಮುರುಡೇಶ್ವರ ಸ್ವಲ್ಪ ದೂರ ಇರ್ಬೋದು, ಬಟ್ ಮುರುಡೇಶ್ವರನ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಗೋಕರ್ಣ ಮತ್ತು ಹೊನ್ನಾವರಕ್ಕಂತೂ ಭಾಳ ಸಲ ಹೋಗ್ಬಿಟ್ಟೇನಿ. ಸೊ ಪಟ್ ಬರ್ರಿ ಹೋಗೋಣ ಅಂತ. ಗೈಸ್ ಕಸ್ಟಮರ್ಗೆ ನಾ ಇನ್ನೊಂದು ನಂಬರ್ದಾಗ ಕಾಲ್ ಮಾಡಿದ್ದವ್ರು 2 ಸಲ ಕಾಲ್ ಮಾಡಿದ್ದಾರೆ. ಪಾಪ ಕಾರೊಳಗಿತ್ತು ಫೋನ್, ಇವಾಗ ಜಸ್ಟ್ ಬಂದು ನೋಡಿ ನನಗೆ ಕಾಲ್ ಮಾಡಿದ್ದಾರೆ. ಸರ್ ಹೇಳ್ರಿ. ಇದು ಶಾಂತಿನಗರ್ ಚರ್ಚ್ ಐತ್ರಿ. ಸರ್ ನೋಡಿಲ್ಲ ಸರ್, ಲೊಕೇಶನ್ ಕಳ್ಸಿದ್ರಲ್ಲ ಸರ್ ನೀವು? ಎಲ್ಲದ್ರಿ ನೀವು ಈಗ? ನಾ ಲುಯಾನಗರ್ ಸರ್, ಏರ್ಪೋರ್ಟ್. ಹಲೋ, ಏರ್ಪೋರ್ಟ್ ಒಳಗದ ಸರ್, ಏರ್ಪೋರ್ಟ್ ಹತ್ರ. ಏರ್ಪೋರ್ಟ್ ಅಲ್ರಿ, ಇಲ್ಲಿ ಶಾಂತಿನಗರ್ ಚರ್ಚ್ ಹೇಳ್ಯಾರ. ಅದೇ ಸರ್ ನಮ್ ಡ್ಯೂಟಿ, ನಾ ಈಗ ಬರೋಣ ಸರ್, ನಮ್ಮ ಮನೆ ಇರೋದು ಇಲ್ಲೇ ಸರ್. ಹಂಗ್ರಿ, ಹಾಂ ಸರ್. ಶಾಂತಿನಗರ್ ಚರ್ಚ್ ಐತಲ್ರಿ? ಹಾಂ ಸರ್. ಚರ್ಚ್ ಕಡೆ ಬರ್ರಿ, ಚರ್ಚ್ कड़े ಬಂದ್ಬಿಡ್ರಿ ಸರ್. ओके सर, ओके Right. थैंक यू. आप अभी मतलब हुबली से पिक करोगे ना? हुबली से पिक कर रहा हूँ सर, 8:45 को पिकअप है सर. ओके. गोकर्ण जाना है ना सर? वो हाँ गोकर्ण जाना. गोकर्ण मुरुडेश्वर 2 days सर. करेक्ट. हाँ सर. बात हो गया डॉक्टर से ना आपका? हाँ सर. चलो ठीक है, थैंक यू. ओके सर, थैंक यू, वेलकम. ओके, एक बार पिक करने के बाद मुझे एक बार कॉल कर दो. या ओके सर, ओके ओके सर. ಸೊ ಗೈಸ್ ಹೆಂಗಾಗ್ಬಿಟ್ಟೈತೆ ಅಂದರೆ, ಒಂದು ಬುಕ್ಕಿಂಗಿಗೆ 4-5 ಜನ ಕಾಲ್ ಮಾಡ್ತಾರೆ. ಮೀನ್ಸ್ ಆ ಥರ ಇರ್ತೈತೆ ನಮ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಪಿಕಪ್ ಮಾಡಿದ್ರೇನ, ಗೆಸ್ಟ್ ಬಂದ್ರೇನ, ಸೊ ಈ ಥರ ಎಲ್ಲ ರೂಲ್ಸ್ ಇರ್ತೈತೆ ಗೊತ್ತಿಲ್ಲ. ಇವತ್ತಿನ ಗೆಸ್ಟ್ ಯಾವ ಥರ ಇದ್ದಾರೆ ನೋಡ್ತೀನಿ. ಅವ್ರೇನಾದರೂ ಅಗ್ರಿ ಮಾಡಿದ್ರೆ ಅಷ್ಟೇ ಅವ್ರದ್ದೆಲ್ಲ ವೀಡಿಯೋಸ್ ಎಲ್ಲ ತೊಗೋತೀನಿ, ಇಲ್ಲ ಅಂದ್ರೆ ನಾನು ಪರ್ಸ್ನಲ್ ಅಷ್ಟೇ ವೀಡಿಯೋಸ್ ಮಾಡ್ಕೋತೀನಿ. ಸೊ ಪಟ್ ಹೋಗೋಣ ಬರ್ರಿ ಗಾಯ್ಸ್. ಹೆಂಗಾಗಿತ್ತಂದ್ರೆ, ನಾ ಈ ಟ್ರಾವೆಲ್ಸಿಗೆ ಬಂದಮೇಲೆ ಸ್ವಲ್ಪ ಹಿಂದಿ ಮತ್ತು ಇಂಗ್ಲೀಷ್ ಸ್ವಲ್ಪ ಪರ್ಫೆಕ್ಟ್ ಆಗಂತೀನಿ. ಅಂದ್ರೆ ಇವಾಗ ಕಲಿಯಂತೀನಿ. ಫಸ್ಟ್ ನಂಗೆ ಇಂಗ್ಲೀಷ್ ಏನೂ ಬರ್ತಿದ್ದಿಲ್ಲ, ಬಟ್ ಅದೊಂದು ಪ್ಲಸ್ ಪಾಯಿಂಟ್ ಐತಿ. ಟ್ರಾವೆಲ್ಸ್ ಅಂದ್ಕೊಂಡಿರ್ತಾರೆ ಡ್ರೈವರ್ ಅಂದಮೇಲೆ ಬರೀ ಗಾಡಿ ಹೊಡಿಯೋದಂತೆ. ಎಲ್ಲ ಗಾಯ್ಸ್ ನಮ್ದು ಆಫೀಸ್ ಒಳಗೆ, ನಮ್ದು ಟ್ರಾವೆಲ್ಸ್ ಒಳಗೆ ಪ್ರತಿಯೊಂದು ಲರ್ನ್ ಮಾಡ್ಬೋದು. ಸೊ ಭಾಳ ಜನ ಕೇಳಂತಿದ್ರಿ, ಯಾಕೆ ಬ್ರೋ ನೀವು ಡ್ರೈವಿಂಗ್ ಫೀಲ್ಡಿಗೆ ಎಂಟ್ರಿ ಆದಿ, ಮಾಡೋಕ್ಕೆ ಬೇರೆ ಕೆಲಸ ಸಿಗಲಿಲ್ಲ, ಡ್ರೈವಿಂಗ್ ಫೀಲ್ಡ್ ಯಾಕೆ ಚೂಸ್ ಮಾಡಿದ್ರಿ ಅಂತೇಳಿ. ಸೊ ಅವರಿಗೆಲ್ಲ ಇವತ್ತು ಆನ್ಸರ್ ಕೊಡ್ತೇನೆ. ಡ್ರೈವಿಂಗ್ ಫೀಲ್ಡ್ ಎದಕ್ಕೆ ಚೂಸ್ ಮಾಡಿದೆ ಅಂದ್ರೆ, ನಂಗೆ ಡ್ರೈವಿಂಗ್ ಒಳಗೆ ಭಾಳ ಕ್ರೇಜ್ ಐತಿ. ನಿಜ ಆಯ್ತು, ನಾನು ಎಷ್ಟು ಲಾಂಗ್ ಜರ್ನಿ ಕೊಟ್ಟಿರ್ತಾನೆ ಒಂದ್ಸಲ ಡ್ಯೂಟಿ ಒಳಗೆ, ಬಟ್ ನಂಗೆ ಸ್ವಲ್ಪ ಬೇಜಾರಾಗಂಗಿಲ್ಲ. ಯಾಕಂದ್ರೆ ನಂಗೆ ಭಾಳ ಕ್ರೇಜ್ ಐತಿ. ಮನ್ಸಾರೆ ಇಷ್ಟಪಟ್ಟು ಮಾಡೋ ಕೆಲಸ ಎಷ್ಟೇ ಕಷ್ಟ ಆಗಲಿ ಬಿಟ್ಟು ಹೋಗ್ಬೇಕು ಅನ್ಸಂಗಿಲ್ಲ, ನಾ ಗಿವ್ ಅಪ್ ಮಾಡ್ಬೇಕು ಅನ್ಸಂಗಿಲ್ಲ, ಏನೂ ಅನ್ಸಂಗಿಲ್ಲ. ಎಷ್ಟೇ ಕಷ್ಟ ಆಗಲಿ ನಾ ಮಾಡ್ತೀನಿ ಕೆಲಸ ಅನ್ನೋ ಹೋಗಿ ಬರ್ತೈತಿ. ಸೊ ಈ ಫೀಲ್ಡ್ ಒಳಗೆ ನಾ ಎಷ್ಟು ದಿವ್ಸ ಇರ್ತೇನೆ ಎಲ್ಲ ಗೊತ್ತಿಲ್ಲ, ಬಟ್ ಇರೋಷ್ಟು ದಿವಸ ನಿಯತಂತ್ರ ಕೆಲಸ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ನಾ ಮಾಡೋ ಪ್ಲಾಟ್ಫಾರ್ಮ್, ನಾ ಡ್ರೈವಿಂಗ್ ಫೀಲ್ಡ್ ಒಳಗೆ ಇರೋ ಪ್ಲಾಟ್ಫಾರ್ಮ್, ನಂಗೆ ಸಿಕ್ಕಿರೋ ಟ್ರಾವೆಲ್ಸ್ ಭಾಳ ಬೆಸ್ಟ್ ಟ್ರಾವೆಲ್ಸ್ ಐತಿ. ಹುಬ್ಬಳ್ಳಿ ಒಳಗೆ ಆಲ್ಮೋಸ್ಟ್ ಎಲ್ಲ ಏರಿಯಾದೊಳಗೂ ಕೆಲಸ ಸ್ಟಾರ್ಟ್ ಆಗೈತಿ. ರೋಡ್ ಕೆಲಸ ಎಲ್ಲ ನಡೆಯಂತಾವ, ಮತ್ತು ಇಲ್ಲಿ ಮೇನ್ ರೋಡ್ದಾಗ ಫ್ಲೈಓವರ್ ಕೆಲಸ ಅದು ನಡೆಯಂತಾವ. ಸೊ ಟ್ರಾಫಿಕ್ ಅಂತೂ ಜಾಸ್ತಿ ಇರ್ತೈತಿ. ಇವಾಗ ಮಾರ್ನಿಂಗ್ ಸ್ವಲ್ಪ ಅಷ್ಟೊಂದಿಲ್ಲ, ಸೊ ಆಫ್ಟರ್ನೂನ್ ಈವ್ನಿಂಗ್ ನೈಟ್ ಅದು ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರ್ತೈತಿ. ಸೊ ಪ್ರತಿಯೊಬ್ಬರು ಡ್ರೈವ್ ಮಾಡುವ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡಿರಿ. ಸ್ವಲ್ಪ ಲೇಟ್ ಆಗಲಿ ಆರಾಮ್ಸಿ ಹೋಗ್ರಿ ಗಾಯ್ಸ್. ನಮ್ಮ ರಾಣಿಗೆ ಇವಾಗ ಹೊಟ್ಟೆ ಊಟ ಮಾಡಿಸೋಣಂತ. ಮುಂದೆ ಎಲ್ಲಾದರೂ ಆನ್ ದ ವೇ ನಾವು ನಾಷ್ಟ ಎಲ್ಲ ಮಾಡ್ಕೊಳ್ಳೋಣಂತ. ಬರ್ರಿ ಪಟ್ ಹೊಟ್ಟೆ ಊಟ ಮಾಡಿಸೋಣ ಅಂತ ಗಾಯ್ಸ್. ಈ ಡ್ರೈವಿಂಗ್ ಫೀಲ್ಡ್ದಾಗ ಬೇಜಾರು ವಿಷಯ ಏನು ಗೊತ್ತ್ರಿ, ದುಡಿಯೋದ 3 ಹೊತ್ತು ಹೊಟ್ಟೆ ಸಂಬಂಧ, ಬಟ್ ಆ ಹೊಟ್ಟಿಗೆ ಟೈಮ್ ಟು ಟೈಮ್ ನಾಷ್ಟ ಬೀಳಂಗಿಲ್ಲ, ಟೈಮ್ ಟು ಟೈಮ್ ಊಟ ಬೀಳಂಗಿಲ್ಲ. ಬಂದು ಭಾಳ ಬೇಜಾರಾಕೈತಿ. ಸೊ ಇವಾಗ ನಮ್ಮ ರಾಣಿಗಂತೂ ಹೊಟ್ಟೆ ಊಟ ಮಾಡಿಸಿದಾತ. ನೆಕ್ಸ್ಟ್ ಕಸ್ಟಮರ್ ಲೊಕೇಶನ್ಗೆ ರೀಚ್ ಆಗೋಣ ಅಂತ. ಇಲ್ಲಿಂದ ಕಸ್ಟಮರ್ ಲೊಕೇಶನ್ 1.9 ಕಿಲೋಮೀಟ್ರ್ ಐತಿ, 5 ಮಿನಿಟ್ಸ್ ಐತಿ. ಅವ್ರು ಹೇಳಿದ್ರೆ 8:45 ಅಂತೇಳಿ, ನಾವು ಹೊಂಟಿದ್ದೆ 8:48ಗೆ. ಸ್ವಲ್ಪ ಲೇಟ್ ಆಯ್ತು, ಬರ್ರಿ ಪಟ್ ಹೋಗೋಣ ಅಂತ ಗಾಯ್ಸ್. ಲೊಕೇಶನ್ಗೆ ಬಂದು ರೀಚ್ ಆಗೇನಿ. ಇವಾಗ ಕಸ್ಟಮರ್ಗೆ ಕಾಲ್ ಮಾಡಿದ್ದೆ, ಇನ್ನೂ 5 ನಿಮಿಷ ಲೇಟ್ ಆಕೈತಿ, ವೇಟ್ ಮಾಡಿರಿ ಅಂದ್ರೆ. ಗೊತ್ತೈತಲ್ರಿ ಡ್ರೈವಿಂಗ್ ಫೀಲ್ಡ್ ಅಂದಮೇಲೆ ವೇಟ್ ಮಾಡೋದು ಅಂತ. 5 ನಿಮಿಷ ಆದರೂ ವೇಟ್ ಮಾಡಬೇಕಾ, 5 ತಾಸು ಆದರೂ ವೇಟ್ ಮಾಡಬೇಕಾ. ಸೊ ನೋಡುವಂತ ಬರಲಿ, ಆರಾಮ್ಸಿ ಬರಲಿ, ಬಂದಮೇಲೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಗಾಯ್ಸ್. ಏನು ಗೊತ್ತಾ ಗಾಯ್ಸ್, ಕಸ್ಟಮರ್ ಒಂದು ಗಾಡಿ ಒಳಗೆ ಕೂತ್ಕೊಂಡಾರೆ. ಫುಲ್ ನರ್ವಸ್ ಫೀಲ್ ಆಗಂತಿದ್ದು ನಂಗಂತರೂ. ಏನಂತಾರೋ ಏನು ಲಗೇಜಲ್ಲಿ. ಸೊ ಗಾಯ್ಸ್ ಗೊತ್ತಿಲ್ಲ, ಕಸ್ಟಮರ್ ನಂಗೆ ಅನ್ಸಿ ಮಟ್ಟಿ ಅಕ್ಸೆಪ್ಟ್ ಮಾಡ್ಬೋದು ಅವ್ರಿಗೆ ಗೊತ್ತಾಗಿತ್ತಂದ್ರೆ. ಚಲೋ ನೋಡ್ರಿ, ಇವಾಗ ಸ್ವಚ್ಛ ಹೋಟೆಲ್ ನಾಷ್ಟ ಬಂದೈತಿ, ಪಟ್ ನಾಷ್ಟ ಮಾಡ್ಕೊಳ್ಳೋಣಂತ.
ಬರ್ರಿ ಹೋಗೋಣಂತ, ಗಾಡಿ ಪಾರ್ಕ್ ಮಾಡಿ ನಾಷ್ಟ ಮಾಡೋಣಂತ. ಗಾಯ್ಸ್ ಇದು ದೊಡ್ಡ ಹೋಟೆಲ್ ಬರ್ತೀವಲ್ಲ, ದೊಡ್ಡ ಪ್ರಾಬ್ಲಮ್ ಏನು ಗೊತ್ತೇನ್ರಿ, ಟೈಮ್ ಟು ಟೈಮ್ ಸರ್ವಿಸ್ ಆಗಂಗಿಲ್ಲ. ನಾ ಬಂದು ಕುಂತು ಎಷ್ಟು ಆಯ್ತು ಇಲ್ಲಿವರೆಗೂ ಆರ್ಡರ್ ತೊಗೊಂಡಿಲ್ಲ, ಇವಾಗ ಜಸ್ಟ್ ಬಂದು ತೊಗೊಂಡ್ರೆ. ದೊಡ್ಡ ಹೋಟೆಲಿಗೆ ಬಂದು ಇದೇ ಪ್ರಾಬ್ಲಮ್ ಐತೆ ನೋಡ್ರಿ. ಇನ್ನೊಂದು ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರು ಬರ್ತಿರ್ತಾರೆ ಇಂಥ ಹೋಟೆಲಿಗೆ, ದೊಡ್ಡ ಹೋಟೆಲಿಗೆ. ಬಟ್ ಇವ್ರದ್ದು ಲಘು ಲಘು ಸರ್ವಿಸ್ ಇರೋಂಗಿಲ್ಲ, ಬಂದು ಕೇರ್ ಮಾಡೋಂಗಿಲ್ಲ. ಅವ್ರು ಮಾತಾಡ್ಕೊಂಡು ನಿಂತು ಒಂದು 10ರಿಂದ 15 ನಿಮಿಷ ಒಬ್ಬರ ಜೊತೆ ಕರೆ ಅಂತಾನೆ, ಆದರೂ ಅವ್ರು ಕೇರ್ ಮಾಡೋ ಅಂತಿದ್ದಿಲ್ಲ. ಥಿಂಕ್ ಮಾಡಿರಿ ದೊಡ್ಡ ಹೋಟೆಲ್ ಹಣೆ ಬರ ಎಷ್ಟೈತೆ ಅಂತೇಳಿ. ಗಾಯ್ಸ್ ಟೀ ಅಂತರೂ ನೆಕ್ಸ್ಟ್ ಲೆವೆಲ್ ಐತಿ, ಫುಲ್ ಕಡಕ್ ಐತಿ. ಹೊಡೆದ್ರೆ ನಿದ್ದೆನ ಬಿಟ್ಟು ಹೋಗ್ಬೇಕು ಆ ಲೆವೆಲಿಗೆ ಐತಿ. ಏನದ ಮತ್ತು ಕಲರ್ ಇಲ್ಲ ಐತೆ ಅದ್ರೊಳಗೆ? ಕಲರ್ ಇಲ್ಲ, ಕಲರ್ ಇಲ್ಲ ಮತ್ತು ಕಲರ್ ಬೇಕಲ್ಲ ಅದಕ್ಕೆ. ಮತ್ತೆ ಹೆಂಗೆ ತುಂಬೋದು ನಾ ಕಲರ್? ಎಷ್ಟು ರೂಪಾಯಿ ಅದಕ್ಕೆ? ಸ್ಕೂಲಿಗೆ ಹೋಗಲ್ಲ ನೀನು? ಮತ್ತು ಇದನ್ನ ಯಾಕೆ ಮಾಡ್ತಿದ್ದೀಯಾ? ಸ್ಕೂಲ್ ಲೀವ್ ಇದ್ರೆ ಇದನ್ನೆಲ್ಲ ಮಾರೋದಾ? ಗೈಸ್ ಸಣ್ಣ ಮಕ್ಕಳಿಗೆ ಕೆಲಸ ಮಾಡೋದು ನೋಡಿದ್ರೆ ಭಾಳ ಬೇಜಾರು ಅನಿಸ್ತೈತಿ. ಇವರ ಅಂತೆಲ್ಲ ನಾನು ಪ್ರತಿಯೊಂದು ಪ್ಲೇಸಿಗೆ ಹೋಗ್ತೇನೆ, ಡೈಲಿ ಒಂದೊಂದು ಪ್ಲೇಸಿಗೆ ಹೋಗ್ತೇನೆ. ನಾನು ಪ್ರತಿಯೊಂದು ಕಡೆ ನೋಡ್ತೀನಿ. ಸಣ್ಣ ಸಣ್ಣ ಮಕ್ಕಳು ಬುಕ್ ಮಾರೋದಾಗಲಿ, ಪೆನ್ಸಿಲ್ ಮಾರೋದಾಗಲಿ, ಹಣ್ಣು ಮಾರೋದಾಗಲಿ ಮಾಡ್ತಿರ್ತಾರೆ. ನಾವೆಲ್ಲ ಕೆಲ್ಸಕ್ಕೆ ಹತ್ತಿದ್ದೆ, ನಾನು ಭಾಳ ಸಣ್ಣ ಏಜ್ ಒಳಗೆ ಕೆಲಸಕ್ಕೆ ಹತ್ತೇನೆ ಬಿಡ್ರಿ. 6ನೇ ಕ್ಲಾಸ್ ಸಮಥಿಂಗ್ 7ನೇ ಕ್ಲಾಸಿಂದ ನಾನು ಕೆಲಸಕ್ಕೆ ಹತ್ತೀನಿ. ಬಟ್ ನಾನು ರೆಸ್ಪಾನ್ಸಿಬಿಲಿಟಿಯಿಂದ ದುಡಿಯ ಇದ್ದೆ. ಇವಾಗ 2ರಿಂದ 3 ವರ್ಷದಿಂದ ದುಡಿಯ ಅಂತೀನಿ. ಬಟ್ ಅವಾಗೆಲ್ಲ ಜಸ್ಟ್ ಮಾಡ್ಬೇಕು ಅನ್ನೋದಿತ್ತೆ. ಬಟ್ ನೋಡಿರಿ ನಾವೆಲ್ಲ ಇಷ್ಟು ದೊಡ್ಡವರಾದ್ಮೇಲೆ ಕೆಲಸಕ್ಕೆ ಐತೀವಿ. ಇವಾಗ ಇನ್ನೂ ಸಣ್ಣವ್ರು ಅದಾರೆ, ಅವ್ರಿಗೇನು ರೆಸ್ಪಾನ್ಸಿಬಿಲಿಟಿ ಐತಿ ಗೊತ್ತಿಲ್ಲ. ಕೇಳಿದರೆ ಲೀವ್ ಐತಲ್ಲ ನಾ ಇವಾಗ ಸ್ಕೂಲ, ಅದಕ್ಕೆ ನಾ ಕೆಲಸ ಮಾಡಂತೀನಿ ಅಂತಂದ. ನೋಡಿರಿ ಸಣ್ಣ ಹುಡುಗ ಕೆಲಸ ಮಾಡ ಅಂತಾನೆ. ಬಟ್ ಸ್ವಲ್ಪ ಜನ ಇರ್ತಾರೆ ನಮ್ಗಿಂತ ದೊಡ್ಡವ್ರು ಏಜ್ ಇರ್ತಾರೆ, ದುಡಿಬೇಕಂತ ಅನ್ಸಂಗೆ ಇಲ್ಲ. ಮನಿ ಕಂಡೀಷನ್ ನೋಡಿರಿ ಅವ್ರಿಗೆ ದುಡಿಬೇಕು ಅನ್ಸಂಗೆ ಇಲ್ಲ. ಆರಾಮ್ ಚಟ ಗಿಟ ಮಾಡೋದು, ಆರಾಮ್ ಅಡ್ಡಾಡೋದು ಮಾಡ್ತಿರ್ತಾರೆ. ಬಟ್ ಆ ಸಣ್ಣ ಹುಡುಗ ಎಷ್ಟು ಚಂದ ಕೆಲಸ ಮಾಡ ಅಂತಾನೆ. ನಾನು ಒಂದು ಬುಕ್ ತೊಗೊಂಡೆ, ನನಗೆ ಯೂಸ್ ಇಲ್ಲ, ಬಟ್ ನಮ್ಮ ಸೊಸಿಗೆ ಯೂಸ್ ಆಯ್ತದೆ. ಬಟ್ ಆಕೆ ಭಾಳ ಓಡಾಡೋದಾಳ, ಇಂಥದ್ದು ತೊಗೊಂಡೆ ಸ್ವಲ್ಪ ಪೆನ್ಸಿಲ್ದು ಮಾಡಿ ರಬ್ಬಿಗೆ ಸ್ವಲ್ಪ ಎಜುಕೇಷನ್ ಪರ್ಪಸ್ಸಿಗೆ ಹೆಲ್ಪ್ ಆಗಲಿ ಅಂತೇಳಿ ಆ ಬುಕ್ ತೊಗೊಂಡೇನೆ ಅಷ್ಟೇ. ಗೈಸ್ ಇವಾಗ ಕಸ್ಟಮರ್ ಮತ್ತು ನಾನು ಹೋಗಿ ನಾಷ್ಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಡೈರೆಕ್ಟ್ ಗೋಕರ್ಣ. ಗೊತ್ತಿಲ್ಲ ಅವ್ರ ನಾವು ವಿಡಿಯೋ ಮಾಡೋದು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲಂಗೆ ಮಾಡ್ತೇನೆ ನಾನು. ಬಟ್ ಅವ್ರದ್ದೇನು ಫೇಸ್ ಏನು ತೊಗೊಳಂಗಿಲ್ಲ. ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ತೊಗೋತೀನಿ. ಅವ್ರನ್ನಾರು ಜೊತೆ ಮಾತಾಡಕತ್ತಾರೆ, ಜಸ್ಟ್ ಸ್ವಲ್ಪ ಕ್ಲಿಪ್ ತೊಗೋತೀನಿ. ಬರ್ರಿ ಹೋಗೋಣ ಅಂತ. किलोमीटर का फोटो निकाला है क्या? हाँ मैं निकाला सर, आप ले लो सर. ओनली फॉर इंटरेस्ट. ओके सर. इधर है ये पता नहीं कि होटल कैसा है, हाँ क्या लोकेशन उधर जाके है, बुक करना है सर. उधर जाके करना। अच्छा भी चाहिए। ये ऑनलाइन में बहुत स्कैम होगा सर, हाँ स्कैम जैसा ज़्यादा होगा. भी होता है और पता नहीं होता है। हाँ सर. उधर जाके हाँ आप हैदराबाद से सर? नहीं ये सांगली सांगली से. उसके पहले मुरडेश्वर। हाँ सर, मुर्डेश्वर का रोड अलग है सर, हाँ कारवार का रोड अलग है सर. मीन्स गोकर्ण तक ये रोड है क्या? नहीं नहीं ना सर, यल्लापुर से 40 किलोमीटर ये रोड है सर. हाँ नेक्स्ट लेफ्ट जाना पड़ेगा. लेफ्ट जाना पड़ेगा, वो कारवार निकल जाता है ये रोड। हाँ स्टेट रोड कारवार. आपको ऐसा जाना है। हाँ हाँ सर. हाँ सर ये सिंगल रोड है सर. सिंगल रोड है। हाँ ಸರ್. ಗೈಸ್ ಜಸ್ಟ್ ಬಂದ್ವಿ ಗೋಕರ್ಣ ಕ್ರಾಸಿಗೆ. ಸ್ವಲ್ಪ ಫ್ರೆಶ್ ಅಪ್ ಆಗ್ತಾನೆ ಅಂತ ಇದ್ರೆ, ಸೊ ಆ ಕಾರಣಕ್ಕೆ ಇಲ್ಲೇ ಕ್ರಾಸ್ ಒಳಗಿರೋ ಗೋಕರ್ಣ ಪ್ಯಾಲೇಸ್ ಹೋಟೆಲ್ಗೆ ಬಿಟ್ಟೇನಿ. ಇಲ್ಲಿ ನೋಡ್ರಿ ಇಲ್ಲಿ ಐ ಲವ್ ಗೋಕರ್ಣ. ಸೊ ಇವಾಗ ಅವ್ರು ಬಂದ್ರಂದ್ರೆ ಸೀದಾ ಟೆಂಪಲ್ಗೆ ಹೋಗೋಣ ಅಂತ. ಗೋಕರ್ಣ ಒಳಗೆ ಟೆಂಪಲ್ ಮುಗಿಸ್ಕೊಂಡೆ. ಸೊ ಇನ್ನೊಂದು ಥಿಂಗ್ ಏನಂದ್ರೆ, ಇಷ್ಟು ದಿವಸ ನಾ ಗೋಕರ್ಣ ಬರಾಕತ್ರು ಒಂದು ದಿವಸನೂ ದೇವ್ರ ದರ್ಶನ ಪಡ್ಕೊಂಡಿಲ್ಲ. ಯಾಕಂದ್ರೆ ಇಲ್ಲಿ ಪ್ಯಾಂಟ್ ಶರ್ಟ್ ಅಲಾವಿಲ್ಲ. ನಾವು ಅವ್ರ ಡ್ಯೂಟಿ ಮೇಲೆ ಬಂದಿರ್ತೀವಿ. ನಾ ಟ್ರಿಪ್ಪಿಂಗ್ ಅಂತ ಬಂದರೂ ಕೂಡ ಹೋಗಿಲ್ಲ. ಅಲ್ಲಿ ಬರೀ ಬೀಚ್ ಅದು ಹಿಂಗದು ಹೋಗಿ ಬಂದೇವಿ. ಸೊ ಇವತ್ತೇನಾದ್ರೂ ಅಲೌ ಮಾಡಿದ್ರೆ ಅಂದ್ರೆ ನಾನು ದರ್ಶನ ಮಾಡ್ಕೋತೀನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ ಗೈಸ್. ಇನ್ನೊಂದು ಥಿಂಗ್ ಏನಂದ್ರೆ, ಬರುವಾಗ ಆನ್ ದ ವೇ ಮಾತಾಡ್ಸಿದ್ರು ಅವ್ರು, ನಾನು ಮಾತಾಡ ಅಂತಿದ್ದೆ. ನಾನಂತರೂ ಮೈಕ್ ಹಾಕೊಂಡೇನಿ, ನಾನು ನಿಮ್ಗೆ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತೈತಿ. ಬಟ್ ಅವ್ರದ್ದು ವಾಯ್ಸ್ ಕೇಳಿಸ್ಬೇಕಲ್ಲ, ಅವಾಗ ಸ್ವಲ್ಪ ಏನು ತಲೆ ಹೊಡ್ಸಿದೆ ಗೊತ್ತಿರಿ. ಅಲ್ಲೇ ಹುಬ್ಳಿ ಒಳಗೆ ಬಿಡುವಾಗ ಒಂದು ಮೈಕ್ ಇಲ್ಲಿಟ್ಟೇನಿ. ಇಲ್ಲಿ ನೋಡ್ಬೋದು ನೀವು, ಮೈಕ್ ಕಾಣ್ತೈತಿ. ಒಂದು ಮೈಕ್ ಅಲ್ಲಿ ಇಟ್ಟೇನಿ, ಒಂದು ಮೈಕ್ ನಾ ಹಾಕೊಂಡೇನಿ. ಏನಾದ್ರು ಒಂದು ತಲೆ ಹೊಡಿಸ್ಬೇಕು ಗಾಯ್ಸ್. ಅವ್ರಿಗಿನ್ನೂ ಗೊತ್ತಾಗಿಲ್ಲ ನಾ ಲಾಗ್ ಮಾಡಂತೇನೆ ಅಂತೇಳಿ. ಸೊ ಅವ್ರನ್ನ ಎಲ್ಲಿ ಫೇಸ್ ತೊಗೊಂಡು ಇಲ್ಲ ಗಾಯ್ಸ್. ಇವಾಗ ಇವ್ರಿಗೆ ಇಲ್ಲಿ ಟೆಂಪಲ್ಲಿ ಬಿಟ್ಟೇನಿ. ಎಷ್ಟು ಸಣ್ಣ ರೋಡ್ ಐತೆ ನೋಡ್ರಿ. ಹೋಗೋಣಂತ, ಗಾಡಿ ಪಾರ್ಕ್ ಮಾಡೋಣಂತ. ಪಾರ್ಕ್ ಅದು ಎಲ್ಲ ಮಾಡಿ ನೋಡೋಣ ಅಂತ. ನಮಗೇನಾದ್ರು ಅಲೋ ಮಾಡಿದರೆ ಪ್ಯಾಂಟ್ ಶರ್ಟ್ ಇದ್ದವ್ರಿಗೆ ಅಂದರೆ ಹೋಗಿ ದರ್ಶನ ಮಾಡಿಸ್ತೇನೆ ನಿಮಗೂ. ಬಂತು ಗಾಯ್ಸ್ ಬೀಚ್, ಬಂತು ಗಾಯ್ಸ್ ಬೀಚ್ ಬಂತು ಗಾಯ್ಸ್. ಅದಕ್ಕಿಂತ ಮುಂಚೆ ಇಲ್ಲಿ ಪಾರ್ಕಿಂಗ್ ಕೊಡಬೇಕು ಗಾಯ್ಸ್. ಲಪಾಟಿ ಇರ್ಬೇಕು ಗಾಯ್ಸ್ ಇಲ್ಲಿ, ಇಲ್ಲ ಅಂದ್ರೆ ನಡೆಯಲ್ಲ ಗಾಯ್ಸ್. ಸೊ ಇವಾಗ ಕಾರ್ ಪಾರ್ಕ್ ಮಾಡಿದ್ದಾಯ್ತು. ಸೊ ಇವಾಗ ಗಾಯ್ಸ್ ಬರ್ತಾ ಅಲೆಗಳದ್ದು ತೆರೆಗಳದ್ದು ವೇಗ ಭಾಳ ಸ್ಪೀಡಾಗಿ ಆಗೈತೆ ಅನ್ಸಂಗೈತಿ. ಅಲ್ಲಿ ನೋಡ್ರಿ ನೀವು ಯಾವ ಸ್ಪೀಡ್ ಬರೋಂಗೈತಿ. ನೀವು ಅಲ್ಲಿ ನೋಡ್ಬೋದು ನೋಡ್ರಿ, ಫುಲ್ ಸ್ಪೀಡ್. ಆದರೂ ರಶ್ ಇತ್ತು ಗೈಸ್ ಇವತ್ತು. ಸಾಟರ್ಡೆ ಇದ್ದರೂ ಕೂಡ ರಶ್ ಐತಿ ಇವತ್ತು. ಗೊತ್ತಿಲ್ಲ ಒಳಗೆ ಅಲಾವ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಹೊರಗಡೆಯಿಂದ ಆದರೂ ದರ್ಶನ ತೊಗೊಳಂತ. ಬರೀ ಪಟ್ ಹೋಗೋಣ.
ಗಾಯ್ಸ್ ಪಾಳೆ ನೋಡ್ರಿ ಗಾಯ್ಸ್ ಅಲ್ಲಿ ಅದು ಲಪಾಟಿ ಇದ್ದವ್ರಿಗೆ ಮಾತ್ರ ಅಲಾವ್ ಐತಿ, ಉಳ್ಕಿದವ್ರಿಗೆ ಪ್ಯಾಂಟ್ ಇದ್ದವ್ರಿಗೂ ಅಲಾವ್ ಇಲ್ಲ. ಸೊ ನಾವು ಇಲ್ಲಿಂದ ಕೈ ಮುಕ್ಕೊಂಡ್ಬಿಡೋಣ ಗಾಯ್ಸ್. ಒಳಗಡೆ ದರ್ಶನಕ್ಕೆ ಹೋಗ್ಬೇಕಂದ್ರೆ ಕ್ಯೂ ಭಾಳ ಐತಿ ಆ್ಯಂಡ್ ನಮ್ಮ ಕಡೆ ಲಪಾಟಿನೂ ಇಲ್ಲ. ಸೊ ಹೊರಗಿಂದ ನಾನು ದರ್ಶನ ಮಾಡ್ಕೊಂಡೇನಿ. ಏನು ಹೇಳ್ರಿ ನೀವು ಈ ಕಡೆ ಗೋಕರ್ಣ ಮುರುಡೇಶ್ವರ ಕಡೆ ಬಂದ್ರೆ ಜಳಾಂತರ ಭಾಳ ಆಗ್ತದೆ ಗಾಯ್ಸ್. ಇವಾಗ ಪಟ್ ಅಂತೇಳಿ ಬೀಚ್ ಕಡೆ ಹೋಗ್ಬರಿ ಗಾಯ್ಸ್. ಇಲ್ಲಿ ಭಾಳ ಪಬ್ಲಿಕ್ ಇರಂಗಿಲ್ಲ. ಟೆಂಪಲ್ ಅಪೋಸಿಟ್ ಏನೋ ಮೇನ್ ಬೀಚ್ ಐತಲ್ಲ, ಇಲ್ಲಿ ಜಾಸ್ತಿ ಪಬ್ಲಿಕ್ ಇರಂಗಿಲ್ಲ. ನಿಮ್ಗೆ ಪಬ್ಲಿಕ್ ಜಾಸ್ತಿ ಬೇಕು, ಎಂಜಾಯ್ಮೆಂಟ್ ಜಾಸ್ತಿ ಆಗ್ಬೇಕಂದ್ರೆ ನೀವು ಓಮ್ ಬೀಚ್ ಕಡೆ ಹೋಗ್ಬೇಕೆ ಗೊತ್ತಿಲ್ಲ. ನಮ್ಮ ಕಸ್ಟಮರ್ ಓಮ್ ಬೀಚ್ಗೆ ಹೋಗ್ತಾರಿಲ್ಲ ಅಂತೇಳಿ ಇಲ್ಲ ಆಲ್ಮೋಸ್ಟ್ ಅಷ್ಟೊಂದು ಜಾಸ್ತಿ ಜನ ಇಲ್ಲ ಗಾಯ್ಸ್. ಇವಾಗ ಬೀಚ್ದು ಎಲ್ಲ ನೋಡೋದು ಮುಗೀತೆ. ಕಸ್ಟಮರ್ ಬರೋದು ಲೇಟ್ ಆಗ್ಬೋದು, ಯಾಕಂದರೆ ಕ್ಯೂ ಭಾಳ ಇತ್ತಲ್ಲ. ಅವ್ರಂತೂ ದರ್ಶನ ತೊಗೊಂಡು ಬರ್ತಾರೆ, ಯಾಕಂದ್ರೆ ಮಹಾರಾಷ್ಟ್ರದಿಂದ ಬಂದಾರ ಅಂದಮೇಲೆ ದರ್ಶನ ತೊಗೊಳ್ಳಬೇಕವ್ರೆ. ಸೊ ನಾವು ಕಾರ್ ಕಡೆ ಹೋಗೋಣಂತ. ಕಾರ್ ಕಡೆ ಹೋಗಿ ಸ್ವಲ್ಪ ಫೋನ್ ಸ್ಟೋರೇಜ್ ಫುಲ್ ಆಗಂದ್ಬಿಟ್ಟೈತ್ರಿ ಗಾಯ್ಸ್. ಎಷ್ಟು ಡಿಲೀಟ್ ಮಾಡಿದ್ರು ಮತ್ತು ಸ್ಟೋರೇಜ್ ಫುಲ್. ಇನ್ನೊಂದ್ಸಲ ಕುಂತು ಸ್ವಚ್ಛ ಮಾಡಿಬಿಡ್ತೇನೆ ಫೋನ್. ಸ್ಟೋರೇಜ್ ಅಂತೂ ಎಲ್ಲ ಕ್ಲಿಯರ್ ಮಾಡಿದೆ. ಇವಾಗ ಖಾಲಿ ಕುಂತೇನೆ. ಅದಕ್ಕೆ ನಮ್ಮ ದೋಸ್ತು ಫೋನ್ ತಲಿತೀನಿ ಬರೀ. ಹಲೋ. वो अलग ही लेवल का बंदा था. ಹೇಳೋಣ ಹೇಳೋಣ ಎಲ್ಲದೇಣ ಎಲ್ಲದೆ ಏಕೆ ಜಸ್ಟ್ ಹುಡುಗುಂಜಿ ಬಿಟ್ಟೆ ಗಾಯ್ಸ್ ಅವ್ರಿಗೆ ಗಂಟೆ ಗಣಪತಿ ಟೆಂಪಲ್ಗೆ. ಸೊ ನಾವು ಕಾರ್ ಪಾರ್ಕ್ ಮಾಡಿ ಹೋಗೋಣಂತ ದೇವ್ರಿಗೆ. ನಿಮಗೂ ದರ್ಶನ ಮಾಡಿಸ್ತೀನಿ, ನಾನು ದರ್ಶನ ಮಾಡ್ತೀನಿ. ಗೋಕರ್ಣದಾಗ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಗಾಯ್ಸ್ ನನಗೆ, ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಅಲ್ಲಿ. ಸೊ ಇವಾಗ ಪಟ್ ಪಾರ್ಕ್ ಮಾಡೋಣ ಅಂತ. ಇನ್ನೂ ಊಟ ಮಾಡಿಲ್ಲ ಗಾಯ್ಸ್. ನಾನು ಮಾರ್ನಿಂಗ್ ಹೇಳಿದ್ದೆಲ್ಲ ನಿಮಗೆ ಊಟ ಮಾಡೋಕ್ಕೆ ಟೈಮ್ ಸಿಗೋಂಗಿಲ್ಲ ಅಂತೇಳಿ. ಸೊ ಇವಾಗ ಗಾಡಿಯೆಲ್ಲ ಪಾರ್ಕ್ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ರಿ ಗಾಯ್ಸ್. ಲಾಸ್ಟ್ ಟೈಮ್ ಬಂದಾಗ ನಾ ಇಲ್ಲೊಂದು ಗಣಪತಿ ಮೂರ್ತಿ ನೋಡಿದ್ದೆ, ಕಾರೊಳಗೆ ಇಟ್ಕೊಳ್ಳೋದೆ. ಭಾರಿ ಚಂದ ಇರ್ತದೆ, ಬಟ್ ತೊಗೊಳಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಆಗ ನೋಡೋಣಂತ, ಸಿಕ್ತಂದ್ರೆ ಪಕ್ಕ ತೊಗೊಳೋಣಂತ. ಸೊ ಇಲ್ಲೇ ನೋಡಿದ್ದೆ ಗಾಯ್ಸ್ ನಾ. ಅದು ನೋಡೋಣ, ಲಾಸ್ಟ್ ಅಂಗಡಿ ಒಳಗಿದ್ರೆ ಪಕ್ಕ ತೊಗೊಳೋಣಂತ. ಬರೀ ನೋಡೋಣ ಸಿಗ್ಬೋದಂತ. ಅದು ಮೇಲೆ ಕೆಟ್ಟ ಟೈಪ್ ಐತಲ್ಲ. ಇದು 200, ಇದನ್ನು 250. ಇದಕ್ಕೆ ಗಮ್ ಇಲ್ಲ, ಗಮ್ ಹಾಕು. ಅದೆಷ್ಟು? 250 ಟೂ ಸೈಡ್. ಗೈಸ್ ನಾನು ಅದು ಲಾಸ್ಟ್ ಟೈಮ್ ಬಂದಾಗ ಒಂದು ಸೈಡ್ ಅದು ಅಷ್ಟೇ ಇದ್ದಿದ್ದು ನೋಡಿದ್ದೆ ನಾನು. ಮೀನ್ಸ್ ಫ್ರಂಟ್ ಅಷ್ಟೇ ಅದು ಗಣಪತಿ ಫೋಟೋ ಇದ್ದಿದ್ದು ನೋಡಿದ್ದೆ. ಮೇಲಂತೂ ಕಿರೀಟ ಸೇಮ್ ಇತ್ತು, ಬಟ್ ಇವಾಗ ನೋಡಿದಾಗ 2 ಸೈಡ್ ಗಣಪತಿ ಇದ್ದಿತ್ತು. ಸ್ವಲ್ಪ ಅಮೌಂಟ್ ಅಷ್ಟೇ ಡಿಫ್ರೆನ್ಸ್ ಇತ್ತು. ಸೊ ಆ ಕಾರಣಕ್ಕೆ 2 ಸೈಡ್ ಇದ್ದಿದ್ದು ತೊಗೊಂಡೇನಿ, ನಮಗೂ ಕಾಣಲಿ ಮುಂದೆ ಬರೋ ಗಾಡಿಗೂ ಕಾಣಲಿ ಅಂತೇಳಿ. ಸೊ ಇವಾಗ ಅದು ಆಮೇಲೆ ಗಾಡಿಗೆ ಹಾಕೋಬೇಕಾದ್ರೆ ತೋರಿಸ್ತಾನೆ ಅಂತ ನಿಮ್ಗೆ. ಇವಾಗ ದೇವ್ರ ದರ್ಶನ ಮಾಡ್ಕೊಂಬರೋಣ ಬರ್ರಿ. ಇವತ್ತು ಅಷ್ಟೊಂದು ಯಾರು ಪಬ್ಲಿಕ್ ಇಲ್ಲ ಗಾಯ್ಸ್ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ರಶ್ ಇರ್ತೈತಿ, ಬಟ್ ನಾ ಬಂದಾಗ ಇದ್ದಷ್ಟು ರಶ್ ಇವತ್ತಿಲ್ಲ. ಇದೇ ಥರ ಇರೋ ಚಲೋ ಬಿಟ್ರಿ. ಆರಾಮ್ ದೇವ್ರ ದರ್ಶನ ಆಕೈತಿ, ಆರಾಮಾಗಿ ಇದ್ದು ಹೋಗ್ಬೋದು. ರಶ್ ಇತ್ತಂದ್ರೆ ಎಲ್ಲ ಗಿಜಿ ಇರ್ತೈತಿ. ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಅಲಾವ್ ಇಲ್ಲ ಗಾಯ್ಸ್. ನೋಡ್ತೀನಿ, ಅಲಾವ್ ಸಿಕ್ತಂದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲ ಕಳುಲೆ ಮಾಡ್ತೀನಿ. ಒಳಗಡೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ ಗಾಯ್ಸ್ ಅಲ್ಲಿ. ಸೊ ಅದ್ರ ಸಂಬಂಧ ಕಳುಲೆ ಪಟ್ ಅಂತ ಒಂದು ಸಣ್ಣ ಕ್ಲಿಪ್ ಮಾಡ್ಕೊಂಡಿದ್ದೆ, ಅಡ್ಜಸ್ಟ್ ಮಾಡ್ಕೊರಿ. ಸೊ ಇವಾಗಿದ್ದು ಗಣಪತಿನ ಸೆಟ್ ಮಾಡೋಣ ಅಂತ. ಮೊದಲಿನ ಗಣಪತಿ ಅದು ಐತಿ. ಸೊ ಇದನ್ನ ಇವಾಗ ತೆಗೆದ ಈ ಗಣಪತಿನ ಹಾಕೋಣ ಅಂತ ಬರ್ರಿ. ಗಾಯ್ಸ್ ಇವಾಗ ಅದ್ರದ್ದು ಲುಕ್ಕೇ ಬೇರೆ ಕಾಣಂತಿದ್ರಿ ಗಾಯ್ಸ್. ನೋಡ್ರಿ, ನಂಗಂತೂ ಭಾಳ ಚಲೋ ಲೈಕ್ ಆಗಿತ್ತು. ಲಾಸ್ಟ್ ಟೈಮ್ ತೊಗೊಳಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ, ಬಟ್ ಅದ್ರ ಸಂಬಂಧ ಇವಾಗ ತೊಗೊಂಡೇನಿ. ಹೆಂಗೆ ಅನ್ಸಾಯ್ತು ಅಂತೇಳಿ ಕಮೆಂಟ್ ಮಾಡಿರಿ ಗಾಯ್ಸ್. ಇವಾಗ ಇಡ್ಗೊಂಜಿದೆಲ್ಲ ಟೆಂಪಲ್ದೆಲ್ಲ ದರ್ಶನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಮುರುಡೇಶ್ವರ ನೋಡ್ಬೇಕು, ಅಲ್ಲಿ ಹೋಗಿ ಏನಾಕೈತೆ ಅಂತೇಳಿ ಅಲ್ಲಿ ಹೋಗಿ ಸಿಗ್ತಾನೆ ನಿಮಗೆ. ಸೊ ಗಾಯ್ಸ್ ಜಸ್ಟ್ ಮುರುಡೇಶ್ವರ ಬಂದು ರೀಚ್ ಆದ್ವಿ. ನಮ್ಮ ಕಸ್ಟಮರ್ ಇವತ್ತು ಇಲ್ಲೇ ಸ್ಟೇ ಮಾಡಂತಾರೆ. ದೇವ್ರ ದರ್ಶನ ಎಲ್ಲ ಪಡ್ಕೊಂಡೆ ನಾಳೆ ಡೈರೆಕ್ಟ್ ಹುಬ್ಳಿ ಜರ್ನಿ ಐತಿ, ಯಾಕಂದ್ರೆ ಆಫ್ಟರ್ನೂನ್ ಅವ್ರದ್ದು ಟ್ರೈನ್ ಐತಿ. ಸೊ ಅವರಿಗೆ ಬೀಚ್ ವ್ಯೂ ಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಇಲ್ಲೇ ಟೆಂಪಲ್ ಹತ್ರ ಇಲ್ಲಿ ನೋಡ್ಬೋದು ಈಶ್ವರ ಮೂರ್ತಿ ಐತಿ. ಸೊ ಇಲ್ಲೇ ಟೆಂಪಲ್ ಕೂಡ ಐತಿ. ಸೊ ಅವ್ರಿಗೆ ಬೀಚ್ ವ್ಯೂ ಬೇಕಂತೇಳಿ ಟೆಂಪಲ್ ನಿಯರ್ ರೂಮ್ ಸ್ಟೇ ಮಾಡಂತಾರೆ. ಸೊ ಇವಾಗ ಚೆಕಿನ್ ಹಾಕೋಯಾರ. ಚೆಕಿನ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನೈತೆ ಅಂತೇಳಿ ನೋಡೋಣ ಅಂತ. ಗಾಯ್ಸ್ ನೀರು ಯಾವ ನಮ್ನಿ ಫೋರ್ಸ್ ಬರಂಗೈತೆ ನೋಡ್ರಿ ಗಾಯ್ಸ್ ಇಲ್ಲಿ. ಆ್ಯಕ್ಚುಲಿ ಯಾರಿಗೂ ನೀರೊಳಗೆ ಬಿಡಂತಿಲ್ಲ ಅನ್ಸುತ್ತೆ, ಒಬ್ರು ಕಾಣಂತಿಲ್ಲ ನೀರೊಳಗೆ. ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ ಮಾಡಿದೈತಿ, ನೋಡ್ಕೊಂಡು ಬರ್ರಿ. ಗಾಯ್ಸ್ ಅಲ್ಲಿ ಡ್ರೋನ್ ಹಿಂಗೆ ಹಾರ್ಸ್ಯಾರ ನೋಡ್ರಿ ಗಾಯ್ಸ್. ಇಷ್ಟ ಮಟ್ಟ ಇಲ್ಲೇ ಮುಂದೆ ಐತದ, ಬಟ್ ವಿಡಿಯೋ ಮಾಡೋ ಮಟ್ಟ ಬಾವು ಅಂತೇಳಿ ಹಿಂದೆ ಹೋಗ್ಬಿಡುತ್ತೆ. ಸನ್ಸೆಟ್ ಟೈಮಿಗೆ ಮಸ್ತ್ ವಿಡಿಯೋ ಶೂಟ್ ಆಗ್ತದೆ ಗಾಯ್ಸ್ ಇಲ್ಲಿ. ಭಾರಿ ಐತಿ ವ್ಯೂ ಪಾಯಿಂಟ್, ಮಾತ್ರ ಗಿಚ್ಚೈತಿ. ಸನ್ಸೆಟ್ ಟೈಮಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಭಾಳ ಬೋರ್ ಆಗಂತೈತಿ ಗಾಯ್ಸ್, ಯಾರೂ ಇಲ್ಲ ಇಲ್ಲಿ. ಎಲ್ಲ ವೈಟ್ ಬೋರ್ಡ್ ಗಾಡಿ ಬಂದಾವು, ಎಲ್ಲೋ ಬೋರ್ಡ್ ಗಾಡಿ ಒಂದೂ ಇಲ್ಲ. ಒಬ್ಬನ ಕುಂತು ಬಿಟ್ಟೇನಿ, ಭಾಳ ಬೋರ್ ಆಗಂತೈತಿ.
ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ ಫ್ರೆಶ್ ಅಪ್ ಆಗೋಣಂತೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾವು ದೇವ್ರ ದರ್ಶನ ಮಾಡಕ್ಕೆ ಹೋಗೋಣಂತೆ. ಅಲ್ಲಿ ಹೆಂಗಿರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ ಆಗಿರಿ ಗೈಸ್. ಇವಾಗೆಲ್ಲ ಫ್ರೆಶ್ ಅಪ್ ಆಗೋದು ಮುಗಿತು. ಫಸ್ಟ್ ಅಲ್ಲಿ ಸನ್ಸೆಟ್ ಆಗ್ತಿರ್ಬೋದು, ಸನ್ಸೆಟ್ ನೋಡೋಣ, ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ. ಇವಾಗ ಜಾಸ್ತಿ ಸನ್ಸೆಟ್ ಆಗಂತಿಲ್ಲ ಗೈಸ್, ಬರೀ ಕ್ಲೌಡ್ ಬರೋದು ಅಡ್ಡ ಬರೀ ಹತ್ರ ಆಗೈತಿ. ಸೊ ಇಷ್ಟು ಸನ್ಸೆಟ್ ಆಗೈತಿ, ನಾನಂತೂ ನೋಡಿದೆ. ಸೊ ನೀವು ನೋಡಿಬಿಡ್ರಿ. ಸೊ ಇವಾಗ ನೆಕ್ಸ್ಟ್ ದೇವ್ರ ದರ್ಶನ ಮಾಡಕ್ಕೆ ಹೋಗ್ಬೇಕು. ಬಟ್ ಇನ್ನೊಂದು ಥಿಂಗ್ ಏನಂದರೆ ಇದು ಇನ್ನೊಂದು ಸ್ವಲ್ಪ ಕತ್ಲಾಗಲಿ, ಸ್ವಲ್ಪ ಲೈಟಿಂಗ್ ಹಾಕಿದಾರಿದೆ, ಇನ್ನೊಂದು ಸ್ವಲ್ಪ ಕತ್ಲಾಗಲಿ. ಆದ್ಮೇಲೆ ಹೋಗ್ಬೇಕಂತ ಅಂದ್ಕೊಂಡು ವೇಟ್ ಮಾಡೋ ಅಂತೀನಿ. ಸೊ ಸ್ಟೇ ಟ್ಯೂನ್ ಆಗಿರಿ. ಸೊ ಗೈಸ್ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಏನೂ ತಿಂದಿದ್ದಿಲ್ಲ, ಟೈಮ್ ಸಿಕ್ಕಿಲ್ಲ ತಿನ್ನೋದು ಏನು ಮಾಡೋಕ್ಕೆ. ಸೊ ಇವಾಗ ಇಲ್ಲೇ ಟೆಂಪಲ್ ಹತ್ರ ಒಂದು ರೆಸ್ಟೋರೆಂಟ್ ಐತಿ, ಅಲ್ಲಿ ಏನಾದ್ರು ತಿನ್ನೋಂತೆ ಬಂದೇನಿ. ದೋಸೆ ಐಟಮ್ ಬಿಟ್ಟು ಏನೂ ಇಲ್ಲ ಅಂತ. ಸೊ ಅದಕ್ಕೆ ಮಸಾಲೆ ದೋಸೆ ಆರ್ಡ್ರ್ ಮಾಡೀನಿ, ಬರ್ರಿ ತಿನ್ನೋಣಂತ. ಗೈಸ್ ಹೊರಗಿನ ಊಟ ಮಾಡಿದ್ರೆ ಹೆಂಗೆ ಫೀಲ್ ಆಕೈತಂದ್ರೆ ನಮ್ಮ ಊರು ಟೇಸ್ಟ್ ಯಾವತ್ತೂ ನಮಗೆ ಸಿಗೋದಿಲ್ಲ. ನೀವು ಯಾವುದೇ ಊರಿಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ಸಿಗ್ತೈತಿ ಮಸಾಲೆ ದೋಸೆ. ನಮ್ಮೂರಾಗ ಸಿಗೈತಿ, ಮಸಾಲೆ ದೋಸೆ ಹೊರಗಿನೂರಾಗ ಸಿಗೈತಿ. ಬಟ್ ಡಿಫ್ರೆನ್ಸ್ ಏನಂದರೆ ಟೇಸ್ಟ್ ಇರೋಂಗಿಲ್ಲ. ಮಸಾಲೆ ದೋಸೆ ಅಂತಲ್ಲ, ಯಾವುದೇ ಐಟಮ್ ತೋರಿನೂ ಏನೂ ಟೇಸ್ಟ್ ಇರೋಂಗಿಲ್ಲ. ಬಟ್ ಹೊಟ್ಟೆ ಪಾಡಿ ತಿನ್ನಬೇಕಾಕೈತಿ, ಬೇರೆ ಏನೂ ಆಪ್ಷನ್ ಇಲ್ಲ. ಗಾಯ್ಸ್ ನಮ್ಮ ಊರಾಗ ಚಟ್ನಿ ಸಾಂಬಾರು ಏನಾದ್ರು ಎಕ್ಸ್ಟ್ರಾ ಬೇಕಂದ್ರೆ 1 ಕಪ್ ಕೇಳಿ 2 ಕಪ್ ತಂದು ಕೊಡ್ತಾರೆ. ಇಲ್ಲಿ ಎಕ್ಸ್ಟ್ರಾ ಕೇಳಿದ್ರೆ ಎಕ್ಸ್ಟ್ರಾ 10 ರೂಪಾಯಿ ಕೊಡ್ಬೇಕಂತ. ಚಟ್ನಿಗೆ 10 ರೂಪಾಯಿ, ಸಾಂಬಾರಿಗೆ 10 ರೂಪಾಯಿ, ಬಾಜಿಗೆ 10 ರೂಪಾಯಿ. ಹೆಂಗೈತಿ ಟೂರಿಸ್ಟ್ ಪ್ಲೇಸ್ ಹೊಡ್ತಾ. ಗಾಯ್ಸ್ ಇವಾಗ ನಾಷ್ಟ ಎಲ್ಲ ಮಾಡೋದು ಮುಗೀತೆ. ಸೊ ನಾ ಯಾವ ಟೈಮ್ ಸಂಬಂಧ ವೇಟ್ ಮಾಡಿದ್ದೆ ಅಂದ್ರೆ ಈ ಟೈಮ್ ಸಂಬಂಧ ವೇಟ್ ಮಾಡಿದ್ದೆ ಗಾಯ್ಸ್. ಏನು ಲೈಟಿಂಗ್ ಮಾಡಿದ್ದಾರೆ ರೀ, ಕೇಸರಿ ಬಿಳಿ ಹಸಿರು ಮತ್ತು ನಡ್ರಾಕ ಬ್ಲೂ ಕಲರ್, ಅಶೋಕ ಚಕ್ರ ಕಲರ್ ಮಾಡಿದ್ದಾರೆ. ಸೊ ನಂಗಂತೂ ಭಾಳ ಇಷ್ಟ ಆಯ್ತು ಗಾಯ್ಸ್. ನಾ ಈ ವ್ಯೂ ಸಂಬಂಧ ವೇಟ್ ಮಾಡಿದ್ದೆ ಗಾಯ್ಸ್. ಏನು ಚಿಂದಿ ಲೈಟಿಂಗ್ ಐತೆ ಗಾಯ್ಸ್ ಇದೆ. ಗಾಯ್ಸ್ ಇಲ್ಲಿ ಎಷ್ಟು ನೆಮ್ಮದಿ ಐತೆ ಅಂದ್ರೆ ನೋಡ್ರಿ, ಇಲ್ಲಿ ಎಷ್ಟು ಜನ ಕೂತ್ಕೊಂಡಾರ. ಆರಾಮ್ ಎಲ್ಲರೂ ಕುಂತ ಏನೋ ಒಂದು ಫೀಲ್ ಮಾಡ ಅಂತಾರೆ ಪ್ರತಿಯೊಬ್ಬರು. ನೆಮ್ಮದಿ ಐತ್ರಿ ಗಾಯ್ಸ್, ನೆಮ್ಮದಿ ಐತಿ ಗಾಯ್ಸ್. ಇದು ಟೆಂಪಲ್ ಲೈಟಿಂಗ್ ಮಾಡಿದಾರಲ್ಲ, ಅದ್ರೊಳಗೆ ಡಿಫ್ರೆನ್ಸ್ ಏನೈತೆ ಗೊತ್ತಾ? ನಾನು ಇಲ್ಲಿ ಜಸ್ಟ್ ಕುಂತು ನೋಡಿದೆ ಇವಾಗದ. ಅಲ್ಲಿ ಫ್ರಂಟಿಂದ ನೋಡ್ಕೊಂಡ್ರೆ ಕೇಸರಿ ಬಿಳಿ ಹಸಿರೇ, ಸೆಂಟರ್ ಬ್ಲೂ ಕಲರ್ ಐತಿ. ಬಟ್ ಇಲ್ಲಿ ಸೈಡ್ ಕೂತ್ಕೊಂಡು ನೋಡಿದ್ರೆ ಯಾವ ಕಲರ್ ಐತಿ ಅಂತೇಳಿ ನೀವೇ ನೋಡ್ರಿ ಗಾಯ್ಸ್. ಸೈಡ್ ಕೂತ್ಕೊಂಡು ನೋಡಿದ್ರೆ ಹಳದಿ ಮತ್ತು ಕೆಂಪು, ಅಂದ್ರೆ ಹಳದಿ ಮತ್ತು ಕೆಂಪು ನಮ್ಮ ಕರ್ನಾಟಕದ ಬಾವುಟದ ಕಲರ್, ಕೇಸರಿ ಬಿಳಿ ಹಸಿರು ನಮ್ದು ದೇಶದ ಬಾವುಟದ ಕಲರ್ ಗಾಯ್ಸ್. ಇಲ್ಲಿನೂ ಪ್ಯಾಂಟ್ ಶರ್ಟ್ ನಡೆಯಂಗಿಲ್ಲ, ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಹಾಕಿ ಬಿಟ್ಟಿದ್ದಾರೆ ಅವ್ರು. ಈ ಥರ ಡ್ರೆಸ್ಸಸ್ ಅಷ್ಟು ಅಲಾವ್ ಐತಿ, ಯಾವ ಥರ ಡ್ರೆಸ್ ಅಲಾವ್ ಇಲ್ಲ ಅಂತೂ ಹಾಕಿದ್ದಾರೆ. ಸಾರಿ ಗಾಯ್ಸ್. ಮೊನ್ನೆ ಆದರೂ ನಾವು ಅಣ್ಣದು ಎಲ್ಲ ಸೇರಿ ಗೋಕರ್ಣ ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಲ್ಲ, 1 ಅವರ್ ಕ್ಲಾಸ್ ಜರ್ನಿ ಮಾಡಿದ್ವಿ ನಾವು. 1 ಅವರ್ ಅಪ್ಸರ್ಕೊಂಡ ಫಾಲ್ಸ್. ನಾ ಹೇಳಿದ್ವಿ ರೀ ಮುರುಡೇಶ್ವರ ಹೋಗೋಣ ಅಂತೇಳಿ. ನೈಟ್ ಇವೆಲ್ಲ ನೋಡಿದ್ದೆ ನಾ ಫೋಟೋದೊಳಗೆಲ್ಲ. ಹೋಗೋಣ ಅಂದ್ರೆ ಬೇಡ, ಟೈಮ್ ಆಕೈತಿ, ಬೇಡ ಅಂತೇಳಿ ವಾಪಸ್ ನಮ್ಮ ಊರಿಗೆ ಹೋದ್ವಿ. ಇವತ್ತು ನೋಡಿದೆಲ್ಲ ಕಣ್ಣು ತುಂಬ ಹೋಯ್ತು. ಅದೇನು ಲೈಟಿಂಗ್, ಏನು ಪೀಸ್ಫುಲ್ ಐತಿ, ನೆಮ್ಮದಿ ಸಿಗಂತೈತಿ. ವಾಪಸ್ ಎದ್ದುವಾಗ ಮನಸ ಬರಂತಿಲ್ಲ. ಸೊ ಆ ಥರ ಫೀಲ್ ಸಿಗಂತೈತಿ ಗೈಸ್. ಇವಾಗ ಎಲ್ಲ ನೋಡೋದು ಮುಗಿಯುತ್ತೆ. ನಮ್ಮ ಕಸ್ಟಮರ್ ಹೊರಗಡೆ ಊಟಕ್ಕೆ ಹೋಗ್ಬೇಕಂತ. ಸೊ ಅವ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗ್ಬರೋಣ ಬರ್ರಿ ಗೈಸ್. ಇವಾಗ ಇಲ್ಲಿ ಇಷ್ಟು ಕತ್ಲ ಆದರೂ ಜಳ ಎಷ್ಟು ಆಗೈತೆ ಗೊತ್ತ್ರಿ, ಭಾಳ ಕೆಟ್ಟ ಜಗಳ ಆಗೈತಿ. आप रोड पे खड़े हैं सर? हाँ रोड पे खड़े हैं. ओके सर, आराम सर. ओके सर, ओके. ಸೊ ಗೈಸ್ ಅವ್ರಿಗೆ ಕರ್ಕೊಂಡು ಹೋಗಿ ಊಟದೆಲ್ಲ ಮಾಡಿಸ್ಕೊಂಡು ಬಂದೆ. ಸೊ ನಂಗಂತೂ ಹಸಿವಾಗಿಲ್ಲ. ಇವ್ನಿಗೆ ನಾ ದೋಸೆ ತಿಂದಿದ್ದೆ. ಸೊ ಹಸಿವೆಲ್ಲ ಹಂಗೆ ಮಲ್ಕೋತಾನಂತ. ಸೊ ಮುರುಡೇಶ್ವರ ಇಷ್ಟಿತ್ತು. ಚಲೋ ಅನ್ನಿಸ್ತು, ಸ್ವಲ್ಪ ನೆಮ್ಮದಿ ಎಲ್ಲ ಸಿಕ್ತೆ. ಬಟ್ ಟೂರಿಸ್ಟ್ ಪ್ಲೇಸ್ ಒಳಗೆ ಇನ್ನೊಂದು ಅನುಭವ ಆಯ್ತು. ಎಷ್ಟು ಕೊಟ್ಟಿರ್ತಾರಲ್ಲ ಒಂದೇ ಸಲ ಅಷ್ಟರೊಳಗೆ ತಿಂದು ಮುಗಿಸ್ಬೇಕಂತೇಳಿ. ಎಕ್ಸ್ಟ್ರಾ ಏನಾದ್ರು ಕೇಳಕ್ಕೆ ಹೋದ್ವಿ, ಎಕ್ಸ್ಟ್ರಾ ಅಮೌಂಟ್ ಇರ್ತೈತಿ. ಸೊ ನೀವು ಎಲ್ಲಾದರೂ ಹೋದ್ರಿ ಅಂದರೆ ತಿನ್ನುವಾಗ ಎಷ್ಟು ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿರಿ. ನಮ್ಮ ಊರೊಳಗೆ ಕೊಟ್ಟಂಗೆ ಇನ್ನೊಂದು ಸಲ ಎಕ್ಸ್ಟ್ರಾ ಕೇಳಿದ್ರೆ ಒಂದು ಸಲ ಕೇಳಿದ್ರೆ 10 ಸಲ ಕೊಡ್ತಾರಂತೆ. ಯಾವತ್ತೂ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ ಟೂರಿಸ್ಟ್ ಪ್ಲೇಸ್ ಒಳಗೆ. ಸೊ ಎಷ್ಟು ಕೊಟ್ಟಿರ್ತಾರಲ್ಲ ಅಷ್ಟರೊಳಗೆ ತಿನ್ನಿರಿ, ಊಟ ಮಾಡಿರಿ. ಸೊ ಮಲ್ಕೋತೇನಂತ ಮಾರ್ನಿಂಗ್ ಸಿಗ್ತೇನೆ ನಿಮ್ಗೆ. ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ಮ ಕಸ್ಟಮರ್ ಆಲ್ರೆಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾರೆ. ಸೊ ಇವಾಗ ನಾ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಮಸ್ತ್ ರೆಡಿ ಹಾಕ್ಯಾನಂತ. ಸ್ಟೇ ಟ್ಯೂನ್ ಆಗಿರಿ ಗಾಯ್ಸ್. ಬೀಚಿನ ಸೌಂಡ್ ನೋಡ್ರಿ, ನೀರಿನ ಫೋರ್ಸ್, ನೀರಿಂದ ಸೌಂಡ್ ಯಾಮನಿ ಸೌಂಡ್ ಕೇಳೈತಿ. ನಿಮ್ಗೆ ಇದ್ರೊಳಗೆ ಕವರ್ ಆಕೈತಿಲ್ಲ ಗೊತ್ತಿಲ್ಲ. ಬಟ್ ನಾ ಇಲ್ಲಿಂದ ಕೇಳಿಸ್ಕೊಳಂತೆ ಅಲ್ಲ, ಭಾಳ ಕೆಟ್ಟ ಸೌಂಡ್ ಆಗೈತಿ. ಸೊ ಇವತ್ತು ಯಾಕೋ ನೋಡ್ರಿ ಜನ ಅದಾರ ಇಲ್ಲಿ, ಕಾಣ್ತಿರ್ಬೋದು ನೀವು ಅಲ್ಲಿ ಗಾಯ್ಸ್. ಇವಾಗ ಸ್ನಾನ ಅದೆಲ್ಲ ಮಾಡೋದು ಮುಗಿತೆ. ಇವಾಗ ಕಾರ್ ಹತ್ರ ಹೋಗೋಣಂತ ಕಸ್ಟಮರ್ ವೇಟ್ ಮಾಡಂತಾರೆ. ಸೊ ನೆಕ್ಸ್ಟ್ ಡೈರೆಕ್ಟ್ ಹುಬ್ಳಿ ಇವಾಗ, ಯಾಕಂದ್ರೆ ಅವ್ರದ್ದು ಮಧ್ಯಾಹ್ನ ಮೇಲೆ ಟ್ರೈನ್ ಐತಿ. 3 ಗಂಟೆನೋ 4 ಗಂಟೆಗೇನೋ ಟ್ರೈನ್ ಐತೆ ಅವ್ರದ್ದು. ಸೊ ಅವ್ರು 1-1:30 ರೀಚ್ ಆಗ್ಬೇಕಂತ ಹೇಳ್ಯಾರ. ಅಲ್ಲಿ ಹುಬ್ಳಿಯೊಳಗೆ ಏನು ಕೆಲಸ ಐತೆ ಗೊತ್ತಿಲ್ಲ. ಸೊ ಪಟ್ ಹೋಗ್ಬರ್ರಿ, ಮುಂದ್ಗಡೆ ನಾಷ್ಟ ಎಲ್ಲಾದರೂ ಮಾಡೋಣಂತ. ಸಿಗ್ತಾನಂತ ನಿಮಗೆ ಮುಂದೆ. ಚೆಕ್ಔಟ್ ಹೋಗಿ ಅಭಿ ಚಾವಿ ले लो. ಚೆಕ್ಔಟ್ ಹೋಗಿ ಹಾಂ, ಲಾಕ್ करके ಚಾವಿ ले लो. ಹಾಂ ಬರ್ರಿ ಗೈಸ್, ಹೋಗೋಣಂತ ಸೀದಾ ಹುಬ್ಳಿಗೆ. ಇನ್ನೊಂದ್ಸಲ ನೋಡ್ಕೊಂಬಿಡ್ರಿ, ಬರ್ರಿ ಪಟ್ ಹೋಗೋಣಂತ ಗೈಸ್. ಇವಾಗ ಜಸ್ಟ್ ಬಂದೆ ನವಮಿ ಹೋಟೆಲ್ ಹತ್ರ. ಬರ್ರಿ ನಾಷ್ಟ ಮಾಡ್ಕೊಂಡಂತವ್ರು ಆಲ್ರೆಡಿ ನಾಷ್ಟ ಅಲ್ಲೇ ಮುರುಡೇಶ್ವರದವ್ರು ಮಾಡಿದಾರೆ. ನಾವು ಮಲ್ಕೊಂಡಾಗ ಸೊ ನಂಗೆ ಹೊಟ್ಟೆ ಹಸಿದಾಗೈತಿ. ಇಲ್ಲೇ ನಾಷ್ಟ ಮಾಡ್ಕೊಂಡು ಬರ್ರಿ.
ಆಲ್ಮೋಸ್ಟ್ ಎಲ್ಲ ವಿ ಆರ್ ಎಲ್ ಬಸ್ ಆಗಿರ್ಬೋದು, ಟೂರಿಸ್ಟ್ ಬಸ್ಸಸ್ ಎಲ್ಲ ಇಲ್ಲೇ ಸ್ಟಾಪ್ ಆಗ್ತಾವೆ. ಇಲ್ಲಿ ಸೆಲ್ಫ್ ಸರ್ವಿಸ್ ಐತಿ. ಫುಡ್ ಅಂತೂ ಚಲೋ ಇರ್ತದೆ ಗೈಸ್ ಇವಾಗ ನಾಷ್ಟ ಅಂತೂ ಮಾಡಿದ್ದಾಯ್ತು. ಚಾ ಕುಡಿ ಅಂತೀನಿ. ಚಾ ಕುಡ್ದೆ ನೆಕ್ಸ್ಟ್ ಯಲ್ಲಾಪುರ ಆದಮೇಲೆ ಕಲ್ಗಟ್ಟಿಗೆ ಒಳಗೆ ನಮ್ಮ ದೋಸ್ತನ ಒಂದು ಪೆನ್ಸಿಲ್ ತೊಗೋಬೇಕು. ಯಾಕಂದ್ರೆ ನಾನು ನಿನ್ನೆ ಅಲ್ಲಿ ಒಂದು ಸಣ್ಣ ಹುಡುಗನ ಹತ್ರ ಒಂದು ಬುಕ್ ತೊಗೊಂಡಿದ್ದೆ ಗೊತ್ತಾ, ಅದಕ್ಕೆ ಪೆನ್ಸಿಲ್ ಬೇಕು, ಕಲರ್ ಪೆನ್ಸಿಲ್. ಸ್ವಲ್ಪ ಕಲ್ಗಟ್ಟಿ ಒಳಗೆ ನಮ್ಮ ದೋಸ್ತನ ಅಂಗಡಿ ಐತಿ, ಅವ್ನ ಕಡೆ ಸಿಕ್ಕರೆ ಪೆನ್ಸಿಲ್ ತೊಗೊಂಡೆ ಸೀದಾ ಕಲ್ಗಟ್ಟಿಯಿಂದ ಹುಬ್ಳಿಯಿಂದ ಅವ್ರು ಊಟ ಎಲ್ಲಾದ್ರೂ ಮಾಡ್ಬೋದು. ಸೊ ಅವ್ರಿಗೆ ಊಟ ಎಲ್ಲ ಮಾಡಿಸಿ ರಿಲೇಷನ್ ಡ್ರಾಪ್ ಮಾಡೋಣ ಅಂತ. ಇಷ್ಟ ಐತಿ ಇವತ್ತಿನ ಡ್ಯೂಟಿ. ಮತ್ತೇನಾಗ್ತದೆ ಅಂತೇಳಿ ನೋಡೋಣ ಅಂತ ಸ್ಟೇಟ್ ಏನಾಗಿದೆ ಗೈಸ್. ಇವಾಗ ಜಸ್ಟ್ ಹುಬ್ಳಿ ಬಂದೆ. ಕಸ್ಟಮರ್ಗೆ ಇಲ್ಲೇ ಶಾಪಿಂಗ್ ಮಾಲ್ ಬಿಟ್ಟೇನಿ, ಸಾರಿಗಿರಿ ತೋತೇನಂದ್ರೆ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಅವ್ರಿಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಅವ್ರು ನಿನ್ನೆ ಹೇಳಿದ್ರೆ ನಂಗೆ ಸೌಜಿ ಹೋಟೆಲ್ದಾಗ ಊಟ ಮಾಡಿಸ್ರಿ ಅಂತೇಳಿ. ಸೊ ಅದಕ್ಕೆ ಇಲ್ಲೇ ನೆಕ್ಸ್ಟ್ ಒಂದು ಸೌಜಿ ಹೋಟೆಲ್ ಐತಿ, ಅಲ್ಲೇ ಊಟ ಮಾಡಿಸ್ಬೇಕು. ಬರ್ರಿ ಹೋಗೋಣ ಅಂತ ಗೈಸ್. ಇವಾಗ ಶಾಪಿಂಗ್ ಅದೆಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲೇ ಮಿಶ್ರಾ ಪೇಡಾ ತರ ಹೋಗ್ಯಾರ. ನೆಕ್ಸ್ಟ್ ಇಲ್ಲೇ ಅಪೋಸಿಟ್ ಸೌಜಿ ಹೋಟೆಲ್ ಊಟ ಮಾಡೋದೈತಿ ಗೈಸ್. ಇವಾಗ ಊಟದೆಲ್ಲ ಮಾಡೋದು ಮುಗಿತಾ. ನೆಕ್ಸ್ಟ್ ಇವಾಗ ಡೈರೆಕ್ಟ್ ಅವ್ರದ್ದು ರೈಲ್ವೆ ಸ್ಟೇಷನ್ ಡ್ರಾಪ್ ಇರ್ಬೋದು, ನೋಡೋಣ ಅಂತ. ನೆಕ್ಸ್ಟ್ ಅಲ್ಲಿ ಹೇಳ್ತಾರಿಲ್ಲ ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಡ್ರಾಪ್ ಹೇಳ್ತಾರೋ ಅಂತೇಳಿ. ರೈಲ್ವೆ ಸ್ಟೇಷನ್ ಡ್ರಾಪ್ ಹೇಳಿದ್ರೆ ಪಟ್ನ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡೋದು. ಬಾಬಾ ಬಂದಾನ, ನಾನು ಬೈಕ್ ತೊಗೊಂಡಿದ್ದ ಮೊನ್ನೆ ಅವ ಕೊಡಾಕಂತೇಳಿ ಹುಬ್ಳಿ ಬಂದಿದ್ದ. ಸೊ ಇವಾಗ ನಂದು ಇನ್ನೊಂದು ಅವರ್ ಲೇಟ್ ಆಗಂತ ಹೇಳಿದ್ರೆ ಅವ್ನು ಬೇರೆ ಕಡೆ ಏನೋ ಪರ್ಸನಲ್ ಕೆಲಸಕ್ಕೆ ಹೋಗ್ಯಾನ ಗೈಸ್. ಅವ್ರಿಗೆ ಅಲ್ಲೇ ಮಂಗಲ ಶಾಪಿಂಗ್ ಮಾಲ್ ಒಳಗೆ ಅವ್ರಿಗೆ ಬೇಕಾಗಿ ಸಾರಿ ಸಿಗಲಿಲ್ಲ ಅಂತ. ಸೊ ಅದಕ್ಕೆ ಇಲ್ಲಿ ಮಾರ್ಕೆಟ್ದಾಗ ಪ್ರೀತಿ ಸೇಲ್ಸಿ ಬಂದಾರೆ. ಸೊ ಅವ್ರು ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಲಿ, ಆಮೇಲೆ ಅವ್ರು ಡೈರೆಕ್ಟ್ ನಾವು ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡೋಣ ಅಂತ. ಸೊ ಗೈಸ್ ಇವಾಗ ನಮ್ಮ ಕಸ್ಟಮರ್ಗೆ ಡ್ರಾಪ್ ಮಾಡಿದ್ದಾಯ್ತು. ಇವಾಗ ಸೀದಾ ಆಫೀಸ್ಗೆ ಹೋಗೋಣ ಅಂತ. ಆಫೀಸ್ಗೆ ಹೋಗಿ ಪೇಮೆಂಟ್ ಮಾಡಿ ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ ಅಪ್ಡೇಟ್. ಯಾವುದು ಡ್ಯೂಟಿ ಇಲ್ಲ ಅಂದರೆ ಬಾಬಾ ನನ್ನ ಸಂಬಂಧ ವೇಟ್ ಮಾಡ ಅಂತಾನೆ. ಸ್ವಲ್ಪ ಮಾರ್ಕೆಟ್ದಾಗ ಹೋಗ್ಬೇಕು, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬೇಕು. ಸೊ ಫಸ್ಟ್ ಆಫೀಸ್ಗೆ ಹೋಗೊಂಬರ್ರಿ. ಇಷ್ಟಿತ್ತು ನಮ್ದು 2 ದಿವಸಕ್ಕೆ ಡ್ಯೂಟಿ. ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ಗೋಕರ್ಣ ಮತ್ತು ಮುರುಡೇಶ್ವರ 2 ದಿವಸ ನಾವು ಎಂಜಾಯ್ ಮಾಡಿದ್ವಿ. ಸೊ ಅವ್ರು ಸ್ವಲ್ಪ ಏಜ್ ಆದವ್ರು ಇದ್ರೆ ಅಂಕಲ್ ಮತ್ತು ಅಂಟಿ. ಸೊ ಆ ಕಾರಣಕ್ಕೆ ಅವ್ರಿಗೆ ಬೀಚ್ ಆಗಲಿ ಫಾಲ್ಸ್ ಆಗಲಿ ಇದು ಯಾವುದೂ ನೋಡೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ, ಈಗ ನೋಡೋಂಗಿಲ್ಲ ಅವ್ರೆ. ಸೊ ಅವ್ರಿಗೆ ನೋಡೋದು ಏನಂದ್ರೆ ಜಸ್ಟ್ ವ್ಯೂ. ಸೊ ಅದಷ್ಟೇ ಇತ್ತು. ಸೊ ಆ ಕಾರಣಕ್ಕೆ ಜಾಸ್ತಿ ಪ್ಲೇಸ್ ಎಲ್ಲ ನಿಮ್ಗೆ ಕವರ್ ಮಾಡೋಕ್ಕಾಗಿಲ್ಲ, ಜಾಸ್ತಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ನೋಡಿದ್ರಲ್ಲ ಡ್ರೈವಿಂಗ್ ಲೈಫ್ ಹೆಂಗೆ ಇರ್ತೈತಿ, ಯಾವ ಟೈಮ್ದಾಗ ಹೆಂಗೆ ಬರ್ತೈತಿ ಹೇಳಕ್ಕೆ ಬರೋಂಗಿಲ್ಲ ಅಂಥೇಳಿ. ಸೊ ಈ ಸಲ ಡ್ಯೂಟಿ ಮೇಲೆ ಮಾಡಿರೋ ಲಾಗ್ ಒಳಗೆ ಕಷ್ಟ ಬರ್ತೈತಿ. ನಿಮ್ಗೆ ಮಾತಾಡ್ಸೋಕ್ಕಾಗಿಲ್ಲ ಆ್ಯಂಡ್ ಅವ್ರ ಫೇಸ್ ರಿವೀಲ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಭಯ ಭಾಳ ಇತ್ತು. ಸೊ ಅವ್ರು ಅಗ್ರಿ ಮಾಡ್ತಾರಲ್ಲ ನಂಗೆ ಗೊತ್ತಿರಲಿಲ್ಲ, ಕೇಳಿದ್ರೆ ನಾ ಕೇಳೋಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾ ಡ್ಯೂಟಿ ಮೇಲೆ ಲಾಗ್ ಮಾಡುವಾಗ ಪಕ್ಕ ಕಸ್ಟಮರ್ ಇರ್ತೀನಿ, ನಿಮಗೂ ಮಾತಾಡಿಸ್ತೀನಿ, ನಾನು ಮಾತಾಡ್ತೀನಿ. ನೋಡಂತ ಈ ಸಲ ಅಷ್ಟು ಧೈರ್ಯ ಸಾಧಿಲ್ಲ ನಂಗೆ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ನು ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಸಿಗೋಣಂತ್ರಿ ಮತ್ತೆ ಮುಂದಿನ ಲಾಗ್ ಒಳಗೆ. ಸೊ ಅಲ್ಲಿ ಮಟ್ಟ ನಕ್ಕೊಂತ ಸಾರಿ, ನಕ್ಷತ್ರ ಆಗ್ತೀರಂತ ಹೇಳ್ತಾ ಟಾಟಾ ಬಾಯ್. ಎಲ್ಲ ಹಾಕಿ ಟೀಶ್ ಟಕಳಿ ಹಾಂ ದಾಸಿ ಏನಂತಿ. ನಾ ಊಟ ಮಾಡಿ ಬಂದೆ. ಕಸ್ಟಮರ್ ಮಾಡಿಸಿದ್ರೆ ಮಾಡಿ ಬಂದೆ. ಬರ್ತಾನೆ ಅಂತ ಏನು ಊಟ ಮಾಡ್ಲಂಗೆ ಬರ್ತಾನೆ ಅಂತ ಏನು. ಹಾಯ್ ಹಾಯ್ ಗಾಯ್ಸ್. ಏನದು ಅದ್ರಾಗ ಏನು ಮಾಡೋಕೆ ಹೇಳ. ಇಲ್ಲೇ ಬಣ್ಣ ಇದ್ಲ, ಈ ಬಣ್ಣ ಇಲ್ಲೇ ಹಚ್ಬೇಕ. ಏನ ಹಸ್ತಿ ಇಲ್ಲ ಹಸ್ತಿ ಎಲ್ಲೈತಿ ಮೊಟ್ಟು ಪತ್ಲೆ ಎಲ್ಲ ತೋರ್ಸ. ಎಲ್ಲಿ ಕಾಣವಲ್ದೆ ಅದ ತೋರ್ಸ. ಮುಟ್ಟು ಏನದ. ಅಯ್ಯ 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 ನಾಚತಾಳ. ಹೌದ ಏನದ 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 ಏನ್ ಮಾಡಂತಿ. ಬಯಲ್ ತ್ರಿಷ ಬಯಲ್. ಅಯ್ಯೇ ಶಂಕ್ರಿ ಅವ್ರು ಏನು ಗೊತ್ತಾನ ಫಸ್ಟ್ ಕಾಲ್ ಸ್ಟಾರ್ಟಿಂಗ್ ಕಾಲ್